ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಯಾಣಾಗೆ ಹೋಗುವಂಥ ದಾರಿನಾಗೆ ಒಂದು 6 ಕಿಲೋಮೀಟರ್ ಮುಂಚೆನೇ ಈ ನದಿ ಅನ್ನೋದು ಸಿಗುತ್ತೆ. ಈ ನದಿ ಹೆಸರು ಬಂದ್ಬಿಟ್ಟು ಗಂಗಮ್ಮದು ನದಿನಂತೆ ಈ ಹೆಸರು. ಒಂದೊಂದೊಂದು ಟೈಮಲ್ಲಿ ಇದು ನದಿ ತುಂಬ ಹರಿಯುವಂಥ ನದಿ. ಈಗ ನದಿನಾಗಿ ಕಾಲು ಭಾಗ ಮಾತ್ರ ನೀರು ಅನ್ನೋದು ಹರಿಯುತ್ತಿದೆ ನೋಡಿ. ಕಾಲ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗಿದೆ ಅಂತ ಈ ನದಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನದಿ ತುಂಬ ಹೋಗ್ಬೇಕಂತ ನೀರು ಈಗ ನದಿನಾಗಿ ಕಾಲು ಭಾಗ ಮಾತ್ರ ನೀರಿದೆ. ಸುತ್ತು ಆ ಕಡೆ ಈ ಕಡೆ ಎಲ್ಲ ಫುಲ್ ಎಲ್ಲ ಬೆಟ್ಟ ಇದೆ, ಹಿಂದೆ ಮುಂದೆ ಎಲ್ಲ ಬೆಟ್ಟ ಇದೆ. ಈ ನದಿನಾಗ ನೀರು ಮಾತ್ರ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇದೆ. ಇದು ಯಾಣ ಹೋಗೋ ದಾರಿನಾಗಿ ಸಿಗೋದು. ನೋಡ್ತಿದ್ರಲ್ಲ, ಇಲ್ಲಿ ಕೆಳಗಡೆ ಇಳಿಬೇಕಾದ್ರೆ ಜಾಸ್ತಿ ಡೌನ್ ಇದೆ. ಒಂದು ಹೆಚ್ಚು ಕಮ್ಮಿ ಏನಾದರೂ 20 ಅಡಿಗಿಂತ ಡೌನ್ ಇದೆ. ಅಲ್ಲಿ ಇಳಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮೇಲೆ ನಿಂತ್ಕೊಂಡು, ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಫೋಟೋ ಶೂಟ್ ತಗೊಂಡು, ಫೋಟೋಗಳು ಸ್ವಲ್ಪ ತಗೊಂಡು ಹೋಗ್ತಾ ಇದ್ವಿ. ಬಾಯ್ ಫ್ರೆಂಡ್ಸ್.